ಸತ್ಯ ಎದ್ದೇಳೋ ಹೊತ್ತಿಗೆ ಸುಳ್ಳು ಊರೆಲ್ಲ ಸುತ್ತಾಡಿ ಬಂದಿತ್ತು ಅನ್ನೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಡಗಿದ್ದ ಸತ್ಯಗಳು ಪ್ರದೋಷ್ ಮೂಲಕ ಹೊರಬರ್ತಾ ಇವೆ. ಈ ಮಧ್ಯೆ ಪ್ರದೋಷ್ ಮಾಫಿ ಸಾಕ್ಷಿ ಹಿಂದಿನ ಮರ್ಮವೂ ಬಯಲಾಗಿದ್ದು, ಪರಪ್ಪನ ಪಂಜರದಿಂದ ಆಚೆ ಬರುವ ಪ್ರದೋಷ್ ಹಂಬಲ ಮಾಫಿ ನಿರ್ಧಾರದ ದಾರಿ ಹಿಡಿಸಿದೆ. ದಿಲ್ಲಿವರೆಗೂ ಹಲ್ಚಲ್ ಎಬ್ಬಿಸಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಮಾಫಿ ಸಾಕ್ಷಿಗಳ ದರ್ಬಾರ್ ಶುರುವಾಗಿದೆ. ಪರಪ್ಪನ ಅಗ್ರಹಾರದ ಪಂಜರದಿಂದ ಹೊರಬರೋಕೆ ಹಂಬಲಿಸ್ತಾ ಇರೋ ಆರೋಪಿಗಳು ಮಾಫಿ ಸಾಕ್ಷಿಯಾಗೋ ಮಾರ್ಗ ಹಿಡಿದಿದ್ದು ಪ್ರಕರಣದ ದಿಕ್ಕನ್ನೇ ಬದಲಿಸಿದೆ. ಮಾಫಿ ಸಾಕ್ಷಿ ಮಾರ್ಗದಲ್ಲಿ ಮೊದಲು ಹೆಜ್ಜೆ ಇಟ್ಟ ದರ್ಶನ್ ಗೆಳೆಯ ಪ್ರದೋಷ್ ಪ್ರಕರಣಕ್ಕೆ ಬೆಕ್ ಟ್ವಿಸ್ಟ್ ಕೊಡೋ ಲಕ್ಷಣ ಎದ್ದು ಕಾಣ್ತಿದೆ. ರೇಣುಕಾಸ್ವಾಮಿ ಕೊಲೆ ರಹಸ್ಯ ಬಿಚ್ಚಿಟ್ಟ ಪ್ರದೋಷ್, ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಹಲವು ಅಂಶ ಉಲ್ಲೇಖ. ದರ್ಶನ್ಗೆ ಜೀವಕ್ಕೆ ಜೀವ ಕೊಡೋ ಗೆಳೆಯನಂತಿದ್ದ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗ್ತಿದ್ದಾನೆ ಅನ್ನೋ ಸತ್ಯ ಡಿ ಗ್ಯಾಂಗ್ನ ತಲ್ಲಣಗೊಳಿಸಿದೆ. ಈ ಬೆನ್ನಲ್ಲೇ ಪ್ರದೋಷ್ ಮಾಫಿ ಸಾಕ್ಷಿ ಹಿಂದಿನ ಮಾರ್ಗವೂ ಬಯಲಾಗಿದೆ. ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಹಲವು ಅಂಶ ಉಲ್ಲೇಖ ಮಾಡಿರೋ ಪ್ರದೋಷ್ ನನಗೆ ಗೊತ್ತಿರೋ ಎಲ್ಲ ಸತ್ಯವನ್ನ ಹೇಳ್ತೀನಿ ಅಂತ ಗೋಗರ್ದಿದ್ದಾನಂತೆ. ಹಾಗಿದ್ರೆ ಅರ್ಜಿಯಲ್ಲಿ ಪ್ರದೋಷ್ ಹೇಳಿರೋದೇನು ಅಂತ ನೋಡ್ತಾ ಹೋದ್ರೆ, ನಾನು ತಡೆದ್ರೂ ಕೂಡ ಅವರು ರೇಣುಕಾಸ್ವಾಮಿಯನ್ನ ಸಾಯಿಸೋ ನಿರ್ಧಾರ ಮಾಡ್ಬಿಟ್ಟಿದ್ರು. ಬೇಡ, ಹೊಡೆಯೋದು ಬಿಟ್ಬಿಡಿ ಸಾರ್ ಅಂದ್ರು ನನ್ ಮಾತು ಕೇಳಿಲ್ಲ. ಸಿಗರೇಟ್ನಲ್ಲಿ ಸುಟ್ಟು ಹಿಂಸೆ ನೀಡಿದ್ರು, ಮನ ಬಂದಂತೆ ಹೊಡೆದ್ರು. ದರ್ಶನ್ ಸಹ ಆ ದಿನ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಬಳಿಕ ರೇಣುಕಾಸ್ವಾಮಿಯ ಮೊಬೈಲ್ ತೆಗೆದುಕೊಂಡು ನೋಡಿದ್ರು. ಆಗ ಆತ ಪವಿತ್ರ ಗೌಡಗೆ ಮಾತ್ರ ಮೆಸೇಜ್ ಮಾಡಿಲ್ಲ, ಇನ್ನೂ ಮೂವರಿಗೆ ಆತ ಮೆಸೇಜ್ ಮಾಡಿದ್ದಾನೆ ಎನ್ನುವುದು ತಿಳಿತು. ಆಗ ಕೋಪ ಹೆಚ್ಚಾಗಿ ಇನ್ನೂ ಭಯಾನಕವಾಗಿ ಹಲ್ಲೆ ಮಾಡಿದ್ರು. ಸ್ವಲ್ಪ ಸಮಯದ ಬಳಿಕ ಡ್ರೈವರ್ ರವಿಶಂಕರ್ ಬಂದು ರೇಣುಕಾಸ್ವಾಮಿ ಸತ್ತಿದ್ದಾನೆ ಅಂತ. ಇಷ್ಟಾದ ಮೇಲೆ ಈ ಕೊಲೆ ಕೇಸ್ನಲ್ಲಿ ಸಹಾಯ ಮಾಡದೇ ಇದ್ರೆ ನಾನ್ ಬದುಕಲ್ಲ ಅಂತ ದರ್ಶನ್ ಗೋಗರಿದ್ರು. ಅದಕ್ಕೆ ಸಹಾಯ ಮಾಡಿದ್ದೀನಿ. ಇಷ್ಟೆಲ್ಲ ಆಗಿ ಜೈಲ್ ಸೇರಿದ ಮೇಲೂ ಅವರು ನನಗೆ ಹಿಂಸೆ ನೀಡಿದ್ದಾರೆ. ಜೈಲು ಸೇರಿದ ಮೇಲೆ ನಾನು ಮಾನಸಿಕವಾಗಿ ತುಂಬಾ ನೊಂದಿದ್ದೀನಿ. ನನಗೆ ಗೊತ್ತಿರೋ ಎಲ್ಲ ಸತ್ಯವನ್ನ ಹೇಳ್ತೀನಿ, ನನಗೆ ಕ್ಷಮಾದಾನ ನೀಡಿ ಅಂತ ಪ್ರದೋಷ್ ಮನವಿ ಮಾಡಿದ್ದಾನಂತೆ. ಜೈಲು ವಾಸಕ್ಕೆ ಬೇಸತ್ತು ಪ್ರದೋಷ್ ಮಾಫಿ ಸಾಕ್ಷಿ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆಪ್ತ ಪ್ರದೋಷ್ ತನ್ನವರ ವಿರುದ್ಧವೇ ತಿರುಗ್ಬಿದ್ದಿದ್ಯಾಕೆ, ಆತ ಮಾಫಿ ಸಾಕ್ಷಿಯಾಗೋ ನಿರ್ಧಾರಕ್ಕೆ ಬಂದಿದ್ಯಾಕೆ ಎಂಬ ಸತ್ಯ ಹೊರಬಿದ್ದಿದೆ. ಕಳೆದ 20 ದಿನಗಳಿಂದ ದರ್ಶನ್ ಬಿಟ್ಟು ಪ್ರತ್ಯೇಕವಾಗಿದ್ದ ಪ್ರದೋಷ್ ದರ್ಶನ್ ಜೊತೆ ಬರಾಕ್ನಲ್ಲಿ ಸರಿ ಹೋಗ್ತಿಲ್ಲ, ನನಗೆ ಸಮಸ್ಯೆ ಆಗ್ತಿದೆ ಅಂತ ಜೈಲಾಧಿಕಾರಿಗಳಿಗೆ ಪ್ರತ್ಯೇಕ ಸೆಲ್ಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದ್ದ. ಈ ಹಿನ್ನೆಲೆ ಕ್ವಾರಂಟೈನ್ ಸೆಲ್ನಲ್ಲೇ ಪ್ರತ್ಯೇಕ ಬರಾಕ್ಗೆ ಪ್ರದೋಷ್ನ ಶಿಫ್ಟ್ ಮಾಡಲಾಗಿತ್ತು. ಶಿಫ್ಟ್ ಆದ ವಾರದ ಬಳಿಕ ವಕೀಲರ ಜೊತೆ ಮಾತನಾಡಿದ ಮಾಫಿ ಸಾಕ್ಷಿಗೆ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದ. ಆ ಬಳಿಕ ಪ್ರದೋಷ್ಗೆ ಭಯ ಇದ್ದ ಹಿನ್ನೆಲೆ ಆತ ಇದ್ದ ಬರಾಕ್ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿತ್ತು. ಅತ್ತ ಗೆಳೆಯ ಪ್ರದೋಷ್ ಯೂಟರ್ನ್ ಹೊಡೆದ ಬಗ್ಗೆ ದರ್ಶನ್ ಅಸಮಾಧಾನಗೊಂಡಿದ್ರು. ಜೊತೆಯಲ್ಲಿದ್ದು ಎಂಥ ಕೆಲಸ ಮಾಡ್ದ ಅಂತ ಸಹಚರರ ಜೊತೆ ದರ್ಶನ್ ಚರ್ಚೆ ಶುರುವಾಗಿತ್ತು. ಒಟ್ನಲ್ಲೇ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ದರ್ಶನ್ಗೆ ಸದ್ಯ ಕೊಲೆ ಕೇಸ್ನಲ್ಲಿ ಮಿತ್ರರೇ ಶತ್ರುಗಳಾಗ್ತಿದ್ದಾರೆ. ಪ್ರದೋಷ್ ಮಾಫಿ ಸಾಕ್ಷಿ ಈ ಕೊಲೆ ಪ್ರಕರಣದ ದಿಕ್ಕನ್ನ ಮತ್ತಿನ್ಯಾವ ರೀತಿ ಬದಲಿಸುತ್ತೆ? ಇದು ದರ್ಶನ್ ಪಾಲಿಗೆ ವರ ಆಗತ್ತಾ, ಶಾಪ ಆಗತ್ತಾ? ಕಾದ್ ನೋಡೋಣ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.